ರವಿ ಕೇವಲ 6 ವರ್ಷದವನಾಗಿದ್ದಾಗ ಅವನ ತಂದೆ ಅಪಘಾತದಲ್ಲಿ ನಿಧನರಾದರು. ಆ ದಿನದಿಂದ ರವಿಯ ತಾಯಿ ಲಕ್ಷ್ಮಿ ಅವನಿಗೆ ತಾಯಿಯೂ ಆಗಿ ತಂದೆಯೂ ಆಗಿ ಬದುಕಲು ಆರಂಭಿಸಿದಳು. ಪ್ರತಿದಿನ ಬೆಳಗಿನ ಜಾವ ಎದ್ದು ಮನೆ ಮನೆಗೆ ಕೆಲಸಕ್ಕೆ ಹೋಗುತ್ತಿದ್ದಳು. ಮಧ್ಯಾಹ್ನ ಹೋಟೆಲ್ನಲ್ಲಿ ಕೆಲಸ, ರಾತ್ರಿ ಹೊಲಿಗೆ, ನಿದ್ದೆ ಇಲ್ಲದ ದಿನಗಳು. ಆದರೂ ಮಗನ ಮುಂದೆ ಎಂದೂ ತನ್ನ ನೋವನ್ನು ತೋರಿಸಲಿಲ್ಲ. ಒಂದು ದಿನ ರವಿ ಕೇಳಿದನು, ಅಮ್ಮ, ನಿನಗೆ ಸುಸ್ತಾಗುವುದಿಲ್ಲವೇ? ಲಕ್ಷ್ಮಿ ನಗುತ್ತಾ ಹೇಳಿದಳು, ತಾಯಿಯ ಪ್ರೀತಿಗೆ ಸುಸ್ತು ಎನ್ನುವುದು ಇಲ್ಲ ಮಗನೇ. ರವಿಗೆ ಡಾಕ್ಟರ್ ಆಗಬೇಕು ಎಂಬ ದೊಡ್ಡ ಕನಸು. ಒಂದು ದಿನ ಶಾಲೆಯಲ್ಲಿ ಪ್ರವಾಸದ ಬಗ್ಗೆ ತಿಳಿಸಿದರು. ಎಲ್ಲ ಮಕ್ಕಳು ಖುಷಿಯಾಗಿದ್ದರು. ರವಿ ಮನೆಗೆ ಬಂದು ಸಂಕೋಚದಿಂದ ಹೇಳಿದನು, ಅಮ್ಮ, 3,000 ಕೊಡಬೇಕು, ಎಲ್ಲರೂ ಹೋಗುತ್ತಿದ್ದಾರೆ. ಲಕ್ಷ್ಮಿಯ ಬಳಿ ಇದ್ದಿದ್ದು ಕೇವಲ 200 ರು. ಆ ರಾತ್ರಿ ರವಿ ಮಲಗಿದ ನಂತರ ತನ್ನ ಗಂಡನ ನೆನಪಾಗಿ ಉಳಿದಿದ್ದ ಚಿನ್ನದ ಬಳೆಗಳನ್ನು ಮೌನವಾಗಿ ಮಾರಿಬಿಟ್ಟಳು. ಮರುದಿನ ಬೆಳಗ್ಗೆ ಹಣವನ್ನು ರವಿಯ ಕೈಗೆ ಕೊಟ್ಟು, ಹೋಗು ಮಗನೇ, ಸಂತೋಷವಾಗಿ ಹೋಗಿ ಬಾ ಎಂದಳು. ಕಾಲ ಕಳೆಯಿತು. ರವಿ ಚೆನ್ನಾಗಿ ಓದಿ ವೈದ್ಯಕೀಯ ಕಾಲೇಜಿಗೆ ಸೇರ್ಪಡೆಯಾದ. ಅಮ್ಮ, ನಾನು ದೊಡ್ಡ ಡಾಕ್ಟರ್ ಆಗುತ್ತೇನೆ, ನಿನಗಾಗಿ ದೊಡ್ಡ ಮನೆ ಕಟ್ಟುತ್ತೇನೆ, ನೀನು ಇನ್ನು ಮುಂದೆ ಕೆಲಸ ಮಾಡಬಾರದು. ಲಕ್ಷ್ಮಿ ನಗುತ್ತಾ ಹೇಳಿದಳು, ನನಗೆ ದೊಡ್ಡ ಮನೆ ಬೇಡ, ನೀನು ನನ್ನನ್ನು ಮರೆಯಬೇಡ. ಮೊದಲಿಗೆ ರವಿ ಪ್ರತಿದಿನ ಕರೆ ಮಾಡುತ್ತಿದ್ದ, ನಂತರ ವಾರಕ್ಕೊಮ್ಮೆ, ಆಮೇಲೆ ತಿಂಗಳಿಗೊಮ್ಮೆ. ಕರೆಗಳೇ ನಿಂತವು. ವರ್ಷಗಳ ನಂತರ ರವಿ ಪ್ರಸಿದ್ಧ ಹೃದಯ ತಜ್ಞನಾದ. ದೊಡ್ಡ ಆಸ್ಪತ್ರೆ, ಐಷಾರಾಮಿ ಮನೆ, ಕಾರು ಎಲ್ಲವೂ ಇತ್ತು. ಆದರೆ ತಾಯಿಗೆ ಸಮಯ ಇರಲಿಲ್ಲ. ಲಕ್ಷ್ಮಿ ಕರೆ ಮಾಡಿದಾಗ, ಅಮ್ಮ, ನಾನು ತುಂಬ ಬ್ಯುಸಿ, ನಂತರ ಮಾತನಾಡುತ್ತೇನೆ ಎಂದು ಹೇಳುತ್ತಿದ್ದ. ಒಂದು ಚಳಿಗಾಲದಲ್ಲಿ ಲಕ್ಷ್ಮಿ ತೀವ್ರವಾಗಿ ಅಸ್ವಸ್ಥಳಾದಳು. ನೆರೆಹೊರೆಯವರು ರವಿಗೆ ಕರೆ ಮಾಡಿ, ಬೇಗ ಬನ್ನಿ, ನಿಮ್ಮ ಅಮ್ಮನ ಆರೋಗ್ಯ ತುಂಬ ಕೆಟ್ಟಿದೆ ಎಂದರು. ರವಿ ಉತ್ತರಿಸಿದನು, ನಾಳೆ ನನಗೆ ಬಹಳ ಮುಖ್ಯವಾದ ಶಸ್ತ್ರಚಿಕಿತ್ಸೆ ಇದೆ, ಆದ ಮೇಲೆ ಬರುತ್ತೇನೆ. ಆದರೆ ಮುಂದಿನ ದಿನ ಬೆಳಗ್ಗೆ ಆಪರೇಷನ್ ಥಿಯೇಟರ್ಗೆ ಹೋಗುವ ಮುನ್ನ ಫೋನ್ ಬಂತು. ನೆರೆಹೊರೆಯವರ ಧ್ವನಿ ನಡುಗುತ್ತಿತ್ತು, ರವಿ, ನಿನ್ನ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ರವಿ ಕಲ್ಲಿನಂತಾದ. ತಕ್ಷಣ ಊರಿಗೆ ಬಂದ. ಮನೆಯೊಳಗೆ ಕಾಲಿಟ್ಟ. ಮೇಜಿನ ಮೇಲೆ ಅವನಿಗೆ ಇಷ್ಟವಾದ ಊಟ ಇತ್ತು, ತಣ್ಣಗಾಗಿತ್ತು. ಅವನು ಬರುತ್ತಾನೆ ಎಂಬ ನಂಬಿಕೆಯಿಂದ ಹಿಂದಿನ ದಿನವೇ ತಾಯಿ ಅದನ್ನು ಮಾಡಿ ಇಟ್ಟಿದ್ದಳು. ಅದರ ಪಕ್ಕದಲ್ಲಿ ಒಂದು ಪತ್ರ. ಕಂಪಿಸುವ ಕೈಗಳಿಂದ ರವಿ ಪತ್ರ ತೆರೆದ. ಅದರಲ್ಲಿತ್ತು, ನನ್ನ ಪ್ರೀತಿಯ ಮಗ ರವಿ, ಈ ಪತ್ರ ಓದುವ ಹೊತ್ತಿಗೆ ನಾನು ಇರಲಾರೆನೋ. ಅಳಬೇಡ, ನೀನು ಎಷ್ಟು ಜನರ ಪ್ರಾಣ ಉಳಿಸಿದ್ದೀಯೋ ಅದಕ್ಕೆ ನನಗೆ ಹೆಮ್ಮೆ. ಪ್ರತಿ ಹಬ್ಬಕ್ಕೂ ನೀನು ಬರುತ್ತೀ ಎಂದು ಕಾಯುತ್ತಿದ್ದೆ. ಪ್ರತಿ ಹುಟ್ಟುಹಬ್ಬಕ್ಕೂ ನಿನಗೆ ಇಷ್ಟವಾದ ಅಡುಗೆ ಮಾಡುತ್ತಿದ್ದೆ. ನೀನು ಬಂದರೆ ಸಾಕು ಎಂದುಕೊಂಡೆ. ಆದರೆ ಜೀವನ ಎಲ್ಲರಿಗೂ 2ನೇ ಅವಕಾಶ ಕೊಡುವುದಿಲ್ಲ. ಒಂದು ಮಾತು ಮಾತ್ರ ನೆನಪಿರಲಿ, ನಿನ್ನನ್ನು ಕಾಯುತ್ತಿರುವವರನ್ನು ಎಂದಿಗೂ ಕಾಯಿಸಬೇಡ. ಪ್ರೀತಿಯಿಂದ ನಿನ್ನ ಅಮ್ಮ. ಪತ್ರ ಓದುತ್ತಿದ್ದಂತೆ ರವಿ ಮಗುವಿನಂತೆ ಅತ್ತ. ಸಾವಿರಾರು ಜನರ ಹೃದಯವನ್ನು ಗುಣಪಡಿಸಿದ ವೈದ್ಯ ತನ್ನ ತಾಯಿಯ ಹೃದಯವನ್ನೇ ನೋಯಿಸಿದ್ದಾನೆ ಎಂಬ ಅರಿವು ಅವನನ್ನು ಕಾಡಿತು. ಕೆಲವು ತಿಂಗಳ ನಂತರ ರವಿ ತನ್ನ ದೊಡ್ಡ ಉದ್ಯೋಗವನ್ನು ಬಿಟ್ಟು ಊರಿಗೆ ಮರಳಿದ. ತಾಯಿಯ ಹೆಸರಿನಲ್ಲಿ ಉಚಿತ ಆಸ್ಪತ್ರೆ ಪ್ರಾರಂಭಿಸಿದ. ಲಕ್ಷ್ಮಿ ತಾಯಿ ಸೇವಾ ಆಸ್ಪತ್ರೆ. ಆಸ್ಪತ್ರೆಯ ಪ್ರವೇಶ ದ್ವಾರದಲ್ಲಿ ಒಂದು ಸಾಲು ಬರೆಯಲಾಗಿತ್ತು, ನನಗೆ ಜೀವ ಕೊಟ್ಟ ತಾಯಿಯ ನೆನಪಿಗೆ. ಅವಳಿಗೆ ಸಮಯ ಕೊಡಲು ನಾನು ತಡ ಮಾಡಿದೆ. ಆ ದಿನದಿಂದ ಆಸ್ಪತ್ರೆಗೆ ಬರುವ ಪ್ರತಿಯೊಬ್ಬ ವೃದ್ಧ ತಾಯಿಯನ್ನು ತನ್ನ ತಾಯಿಯಂತೆ ಗೌರವಿಸಿದ. ಯಾವಾಗಲಾದರೂ ಒಬ್ಬ ಮಗ ತನ್ನ ತಾಯಿಯ ಕರೆ ಸ್ವೀಕರಿಸದೇ ಇದ್ದರೆ ರವಿ ನಿಧಾನವಾಗಿ ಹೇಳುತ್ತಿದ್ದ, ಮೊದಲು ಅಮ್ಮನ ಕರೆ ಸ್ವೀಕರಿಸಿ. ಒಂದು ದಿನ ಆ ಕರೆ ಮತ್ತೆ ಬರಲಿ ಎಂದು ಎಷ್ಟೇ ಬಯಸಿದರೂ ಸಾಧ್ಯವಾಗುವುದಿಲ್ಲ. ಕೊನೆಯ ಸಂದೇಶ, ಹಣವನ್ನು ಮತ್ತೆ ಸಂಪಾದಿಸಬಹುದು, ಯಶಸ್ಸನ್ನು ಮತ್ತೆ ಪಡೆಯಬಹುದು, ಆದರೆ ತಾಯಿಯೊಂದಿಗೆ ಕಳೆಯುವ ಸಮಯವನ್ನು ಮತ್ತೆ ಎಂದಿಗೂ ಪಡೆಯಲು ಸಾಧ್ಯವಿಲ್ಲ. ನಿಮ್ಮ ತಾಯಿ ಬದುಕಿದ್ದರೆ ಹಿಂದೆ ಅವರಿಗೆ ಒಂದು ಕರೆ ಮಾಡಿ.